ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಕಲಬುರಗಿಯ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯವು ಭಾರತೀಯ ಆರ್ಥಿಕ ಸಂಘದ ಆಯೋಗದೊಂದಿಗೆ ಡಿಸೆಂಬರ್ 16ರಂದು ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ದಶರಥ್ ಮೇತ್ರೆ ತಿಳಿಸಿದರು. ನಾನು ಡಾಕ್ಟರ್ ದಶರಥ್ ಮೇತ್ರೆ, ಪ್ರಿನ್ಸಿಪಾಲರು ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿ. ನಾಳೆ ನಾವು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ಅದರ ವಿಷಯ ವಿಕಸಿತ ಭಾರತ, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದಿದೆ. ಅದು ಕನ್ನಡದಲ್ಲಿ ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತೀಯ ವಿಧಾನ ಅನ್ನುವಂಥ ವಿಷಯವನ್ನು ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಈ ಒಂದು ಸಮ್ಮೇಳನವು ಭಾರತೀಯ ಅರ್ಥಶಾಸ್ತ್ರ ಸಂಘದ ಸಂಯೋಗದಲ್ಲಿ ಇದನ್ನು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಸಮ್ಮೇಳನಕ್ಕೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಬಸವರಾಜ್ ದೇಶಮುಖ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಆರ್ಥಿಕ ಸಂಘದ ಸಂಚಾಲಕರಾಗಿರುವಂಥ ಡಾಕ್ಟರ್ ಅನಿಲ್ ಕುಮಾರ್ ಠಾಕೂರ್ ಅವರು ದೆಹಲಿಯಿಂದ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರುವಂತಹ ಆರ್ ಬಿರಾದರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಅದರ ಜೊತೆಯಲ್ಲಿಯೇ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಭಾಷಣಕಾರರಾಗಿ ಹೈದರಾಬಾದ್ನ ಸೆಂಟ್ರಲ್ ವಿಶ್ವವಿದ್ಯಾಲಯದ ಕೃಷ್ಣ ರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಗೆ KLE ಟೆಕ್ ಯೂನಿವರ್ಸಿಟಿ ಹುಬ್ಬಳ್ಳಿಯಿಂದ ಕರಿಬಸಪ್ಪ KG ಸರ್ ಅವರು ಬರ್ತಾ ಇದ್ದಾರೆ. ಈಗ ಅನೇಕ ರಾಷ್ಟ್ರ ಮಟ್ಟದ ರಿಸೋರ್ಸ್ ಪರ್ಸನ್ಗಳು, ವ್ಯಕ್ತಿಗಳು ಈ ಒಂದು ಸಮ್ಮೇಳನಕ್ಕೆ ಬಂದು ಆ ಒಂದು ತಮ್ಮ ಭಾಷಣವನ್ನು ಇಲ್ಲಿ ನೀಡೋರಿದ್ದಾರೆ. ಇದರ ಮುಖ್ಯ ಉದ್ದೇಶ ಭಾರತ 2047ರ ಹೊತ್ತಿಗೆ ಒಂದು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ಯೋಜನೆ ಏನು ಭಾರತ ಸರ್ಕಾರದಾಗಿದೆ. ಆ ದಿಶೆಯಲ್ಲಿ ಆಗುವಂಥ ಆಗುಹೋಗುಗಳನ್ನು ಕುರಿತು ಈ ಒಂದು ಸಮ್ಮೇಳನದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನು ಇತ್ತೀಚೆಗೆ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾ ಇದೆ, ಅದರ ಕುರಿತು ವಿಷಯ ತಜ್ಞರು ಮಂಡನೆ ಮಾಡೋರಿದ್ದಾರೆ. ಅದರ ಜೊತೆಯಲ್ಲಿಯೇ ಈ ಸಸ್ಟೈನೇಬಲ್ ಗ್ರೋತ್, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಎನ್ವಿರಾನ್ಮೆಂಟಲ್ ಸಸ್ಟೈನೇಬಿಲಿಟಿ ಅನ್ನುವಂಥ ವಿಷಯನ ಕುರಿತು ಸಹ ಅನೇಕ ಒಂದು ಚರ್ಚೆಗಳು ಅಲ್ಲಿ ನಡೀತಾ ಇದ್ದಾವೆ. ಈ ಒಂದು ಸಮ್ಮೇಳನ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಮಾಡಬೇಕು, ತಮ್ಮ ಮುಖಾಂತರ ಅದು ಕಾರ್ಯ ಆಗಬೇಕು ಅಂಥೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಒಂದು ರಾಷ್ಟ್ರೀಯ ಒಂದು ಭಾರತೀಯ ಆರ್ಥಿಕ ಸಂಘದ ಒಂದು ಸಂಚಾಲಕರಾಗಿರುವಂಥ ಶ್ರೀ ಸೈದಾಪುರ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಇದು ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ದೊಡ್ಡಪ್ಪ ಸಭಾ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇನಾಗ್ರೇಷನ್ ಪ್ರೋಗ್ರಾಮ್ 11 ಗಂಟೆಗಿದ್ದು ಒಂದು ಟೆಕ್ನಿಕಲ್ ಸೆಷನ್ ನಾವು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ. 10ರಿಂದ 5 ಗಂಟೆವರೆಗೆ ನಾಳೆ ಪ್ರೋಗ್ರಾಮ್ ನಡೀತಾ ಇದೆ. ನಾನು ಡಾಕ್ಟರ್ ದಶರಥ್ ಮೇತ್ರೆ ಅಂತ ಕಾಲೇಜಿನ ಡಾಕ್ಟರ್ ದಶರಥ್ ಮೇತ್ರೆ ಸರ್ ಅವರು ನಾಳೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಕುರಿತು ಕೆಲವು ಮಹತ್ವದ ಸಂಗತಿಗಳನ್ನು ತಮ್ಮ ಮುಂದೆ ಈಗಾಗಲೇ ಮಂಡಿಸಿದ್ದಾರೆ. ನಾಳೆ 10:30ಕ್ಕೆ ಕಾರ್ಯಕ್ರಮ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟನೆ ಆಗಲಿದೆ. ಅದರಲ್ಲಿ 2 ಗೋಷ್ಠಿಗಳು, ಮೊದಲ ಗೋಷ್ಠಿ ಮತ್ತು 2ನೇ ಗೋಷ್ಠಿ. ಮೊದಲನೇ ಗೋಷ್ಠಿಯಲ್ಲಿ ಪರಿಸರವನ್ನು ಕುರಿತು ವಿಚಾರವನ್ನು ಮಂಡನೆ ಆಗಲಿದೆ. 2ನೇ ಗೋಷ್ಠಿಯಲ್ಲಿ ಒಂದು AI ಆರ್ಟಿಫಿಷಿಯಲ್ ಕೃತಕ ಬುದ್ಧಿಮತ್ತೆ ಬಗ್ಗೆ ವಿಷಯ ತಜ್ಞರಿಂದ ಸುಮಾರು 60 ವಿಷಯ ತಜ್ಞರು ತಮ್ಮ ಒಂದು ಪೇಪರನ್ನು ಮಂಡಿಸಲಿದ್ದಾರೆ, ಪ್ರೆಸೆಂಟ್ ಮಾಡಲಿದ್ದಾರೆ. ಮತ್ತು ವಿಕಸಿತ ಭಾರತವನ್ನು ಕುರಿತು 1947ರಲ್ಲಿ ಸ್ವಾತಂತ್ರ್ಯ ಬಂತು. 2047ಕ್ಕೆ ಒಂದು 100 ವರ್ಷದ ಅವಧಿಯಲ್ಲಿ ಭಾರತವು ಸಾಧಿಸಿದಂಥ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಹಲವು ಆಯಾಮಗಳನ್ನು ಕುರಿತು ವಿಷಯ ತಜ್ಞರಿಂದ ವಿಷಯ ಮಂಡನೆ ಆಗಲಿವೆ. ಮತ್ತು ಅಭಿವೃದ್ಧಿಯ ಸಾಧಕ ಬಾಧಕಗಳು ಮತ್ತು ಅಭಿವೃದ್ಧಿ ಎದುರಿಸುತ್ತಿರುವಂಥ ಹಲವಾರು ಸಮಸ್ಯೆ ಸವಾಲುಗಳನ್ನು ಕುರಿತು, ಅದರ ಮುನ್ನೋಟ ಮತ್ತು ಹಿನ್ನೋಟವನ್ನು ಕುರಿತು ತಜ್ಞರಿಂದ ಒಂದು ವಿಷಯವನ್ನು ಮಂಡನೆ ಆಗಲಿದೆ. ನಾನು ಡಾಕ್ಟರ್ ಶರಣಪ್ಪ ಸೈದಾಪುರ್, ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.